ಮಾಡ್ತಾ ಇದ್ದಾರೆ ಅಂತ ನೋವನ್ನು ಅನುಭವಿಸ್ಕೊತಾ ಇದ್ದಾರೆ. ಅವ್ರ ಧ್ವನಿ ಆಗ್ಬೇಕಲ್ಲ ನಾನು, ಅದನ್ನ ನಾಳೆ ಚಿಂತೆ ಮಾಡ್ತೇನೆ. ನಾನು ಈಗಲೇ ಯಾವುದು ಹೇಳಲ್ಲ. ನಾನು ಈಗಲೂ ಕೂಡ ಇನ್ನೂ ಹೇಳ್ತಾ ಇದ್ದೀನಿ. ನನಗೆ ಈಗ ತಾನೇ ರಾಧಾ ಮೋಹನ್ ಅಗರ್ವಾಲ್, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್, ಅವರು ನನಗೆ ಈಗ 10 ನಿಮಿಷ ಕೆಳಗೆ ಫೋನ್ ಮಾಡಿ, ನಿಮ್ಮ ಮಗನಿಗೆ ಈ ವಿಧಾನ ಪರಿಷತ್ತಿನ ಟಿಕೆಟ್ನ ಕೊಡ್ತೇನೆ, ಕೇಂದ್ರದ ನಾಯಕರ ಹತ್ರ ಮಾತಾಡಿದ್ವಿ, ಕಾಂತೇಶಿಗೆ ನಾಳೆ ಬರುವಂತ ಗ್ರಾಜುಯೇಟ್ ಚುನಾವಣೆ ನಿಲ್ಲಿಸ್ತೀವಿ, ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ನಾನು ಯಾವುದೂ ಇನ್ನೂ ಅವ್ರಿಗೆ ಪ್ರಾಮಿಸ್ ಮಾಡಿಲ್ಲ. ಅವ್ರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ. ಸರ್, ಈಶ್ವರಪ್ಪನವರು ಜಾತಿ ನಾಯಕರಾಗದೆ ಹಿಂದುತ್ವ ಅಂತ ಹೋಗಿದ್ದಕ್ಕೆ ಅನ್ಯಾಯ ಆಯ್ತು ಸರ್ ಇದು? ನಾನು ಅದಕ್ಕೆ ಹೇಳ್ತೀನಲ್ಲ, ನಾನು ಜಾತಿ ನಾಯಕ ಎಂದೂ ಆಗಲಿಲ್ಲ. ಅದು ನನಗೆ ಒಂದು ಹೆಮ್ಮೆ. ಹಿಂದುತ್ವದ ವಿಚಾರವನ್ನು ಪ್ರತಿಪಾದನೆ ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ. ಆದರೆ ಇದು ನನಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಇನ್ನೂ ನನಗೆ ಅನಿಸ್ತಾ ಇಲ್ಲ. ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ. ಯಡಿಯೂರಪ್ಪನವರಿಗೆ ಯಾಕೆ ನಿಮ್ಮ ಬಗ್ಗೆ ಈಗ ಅಸಮಾಧಾನ? ಚುನಾವಣೆಯಲ್ಲಿ ಕೂಡ ಆತ್ಮೀಯ ಸ್ನೇಹಿತರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ದವ್ರು ನಾವು. ಅವರ ಕೆಲವು ದೋಷಗಳನ್ನು ನೇರವಾಗಿ ಅವ್ರಿಗೆ ನಾನು ಹೇಳಿದೆ. ಇಂತಿಂಥ ತಪ್ಪುಗಳು ನೀವು ಮಾಡ್ತಾ ಇದ್ದೀರಿ, ಇದು ಒಳ್ಳೇದಲ್ಲ, ನಮ್ಗೆ ಇನ್ನೊಬ್ಬ ಯಡಿಯೂರಪ್ಪ ಸಿಗೋದಿಲ್ಲ ಅಂತಂತ ಸಂದರ್ಭದಲ್ಲಿ ಅವರು 3-4 ಸಾರಿ ನಾನು ಹೇಳಿದಂಥ ಸಂದರ್ಭದಲ್ಲಿ, ಯಾಕಂದ್ರೆ ಯಡಿಯೂರಪ್ಪನವರ ಬಗ್ಗೆ ಆಪಾದನೆ ಬಂದಿದ್ದು ನಮಗೆ ಸಮಾಧಾನ ಆಗ್ತಿರ್ಲಿಲ್ಲ, ನಮಗೆ ನೋವಾಗುತ್ತೆ. ಕೊನೆ ಅವ್ರು ಹೇಳಿದ್ರು ನನ್ನ ವೈಯಕ್ತಿಕ ವಿಚಾರ ಹೇಳಪ್ಪ, ಇದ್ರ ಬಗ್ಗೆ ನೀವು ತಲೆ ಹಾಕಬಾರ್ದು. ಅಲ್ಲಿಂದ ನಾನು ಸರ್ಕೊಂಡೆ. ನಂಬರ್ 1. ನಂಬರ್ 2, ಅವ್ರು KGPಗಳು ಯಾವುದೇ ಕಾರಣಕ್ಕೂ KGPಗೆ ಹೋಗಲಿಲ್ಲ. ಇದ್ರಲ್ಲಿ ಅನೇಕ ಅಂಶಗಳು ಇರ್ಬೋದು, ನನ್ನ ಮಾತು ಕೇಳ್ತಾ ಇಲ್ಲಲ್ಲ. ನಾನು ಈ ಪಕ್ಷ ಕೊಟ್ಟಂತಹ ಸಂಸ್ಕಾರದಿಂದ ಈ ಸಂಘಟನೆಗೆ ನಿಷ್ಠೆಯಾಗಿ ಬಂದಿರೋ ಯಾವುದೇ ವ್ಯಕ್ತಿ ಪರವಾಗಿ ನಾನು ಹೋಗಲಿಲ್ಲ. ಅದು ಅವ್ರ ಬೇಸರ ಆಗಿರ್ಬೋದು. ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಾನು MLA ಆಗಿದ್ದೀನಿ, ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಹೆಸರು, ನನ್ನ ಮಗನ ಹೆಸರಲ್ಲೇ ಅವರು ಚುನಾವಣಾ ಸಮಿತಿಯಲ್ಲಿ ಹೇಳಿದರು, ಕಾಂತೇಶನ್ಯ ಹಾವೇರಿ ಕ್ಷೇತ್ರದಲ್ಲಿ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಮತ್ತೆ ಇನ್ನೊಂದು ಹೇಳಿದ್ರು, ದೆಹಲಿನಲ್ಲಿ ಚುನಾವಣಾ ಸಮಿತಿಯಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ಹೇಳಿದ್ರು ಅಂತ. ಹಾಗೆ ಬಸವರಾಜ ಬೊಮ್ಮಾಯಿ ಯಾಕೆ ಒತ್ತಾಯ ಮಾಡಿ ನಿಲ್ಲಿಸ್ತಾ ಇದ್ದಾರೆ? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ಪ್ರವೀಣು, ನಳಿನ್ ಕುಮಾರ್ ಕಟೀಲು, ಪ್ರತಾಪ್ ಸಿಂಹನೋ, ನಾನು, ನಾವೆಲ್ಲರೂ ಕೂಡ ಯತ್ನಾಳಗಂತೂ ಹಿಂದುತ್ವದ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅಂಥವ್ರನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು, ಸಂಘ ನಿಷ್ಠೆ ಇದ್ದಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸರಿಸುವಂಥ ಪ್ರಯತ್ನವನ್ನ ಮನೆ ಯಡಿಯೂರಪ್ಪನ ಮಾಡ್ತಾ ಇದ್ದಾರೆ ಅಂತ ಭಾವನೆ ಬಹಳ ಜನಕ್ಕೆ ಬಂದಿದೆ. ನಾನು ಅದಕ್ಕೋಸ್ಕರ ಈ ಯಾವುದೇ ತೀರ್ಮಾನವನ್ನ ಇವತ್ತು ಹೇಳೋದಿಲ್ಲ. ನಾನು ಶುಕ್ರವಾರ ಸಂಜೆ 5 ಗಂಟೆಗೆ ಬಡಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು, ವಿವಿಧ ಸಮಾಜಗಳ ಪ್ರಮುಖರುಗಳು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ನಾನು ಅಂತಿಮ ತೀರ್ಮಾನ